ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ವೀಟ್ ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ನೀವು ಟಿಫನ್ ಜೊತೆ ಕೂಡ ಮಾಡ್ಕೊಳ್ಬೋದು, ಅಥವಾ ಏನಾದ್ರು ಉಪ್ಪಿಟ್ಟು ಅಥವಾ ಅವಲಕ್ಕಿ, ಖಾರದ ಅವಲಕ್ಕಿ ಏನಾದ್ರು ಮಾಡ್ಕೊತೀರಾ ಅಥವಾ ಚಿತ್ರಾನ್ನ ಮಾಡ್ಕೊಳ್ತೀರಾ ಅಂದರೆ ಅದ್ರ ಜೊತೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಇಷ್ಟೇ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುತ್ತೆ. ಇದನ್ನು ದೇವ್ರ ನೈವೇದ್ಯ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬ ಸಿಂಪಲಾಗಿ ಮಡಿಯಿಂದ ಮಾಡೋಂಥದ್ದು, ಯಾವುದೇ ಬೇಯಿಸೋ ಅವಶ್ಯಕತೆ ಇರಲ್ಲ, ಬೇಗ ಕೂಡ ಆಗುತ್ತೆ. ಏನೇನು ಬೇಕು ನೋಡೋಣ. ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟಿದೆ. ಅದನ್ನು ಸ್ವಲ್ಪ ತೊಳ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತಣ್ಣೀರಿನಲ್ಲಿ ತೊಳ್ಕೊಂಡು ನೀರೆಲ್ಲ ಸೋರಿಸಿ ಇಟ್ಕೋಬೇಕಾಗುತ್ತೆ. ನೀರಲ್ಲಿ ನೆನೆಸೋಕೆ ಹೋಗಬೇಡಿ, ಯಾಕೆಂದರೆ ಬಾಳೆಹಣ್ಣು, ತೆಂಗಿನಕಾಯಿ, ಬೆಲ್ಲ ಎಲ್ಲ ಹಾಕೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಇದು ಅಬ್ಸರ್ವ್ ಮಾಡಿಕೊಂಡು ಆ ಸ್ವೀಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೆನೆಸಿದ್ರೆ ತುಂಬ ಸಾಫ್ಟ್ ಆಗಿಬಿಟ್ಟು ಉಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ತೊಳೆದಿಟ್ಕೊಂಡ್ರೆ ಸಾಕು. ಅದ್ರ ಬದಲು ನೀವೇನು ಗಟ್ಟಿ ಅವಲಕ್ಕಿ ಬಳಸ್ತೀನಿ ಅನ್ನೋದಾದರೆ ಒಂದು 2-3 ನಿಮಿಷದಷ್ಟು ನೀರಲ್ಲಿ ನೆನೆಸ್ಕೊಂಡು ಗಟ್ಟಿ ಅವಲಕ್ಕಿ ಆದರೆ ಆಮೇಲೆ ಸೋರಿಸಿ ನೀರನ್ನೆಲ್ಲ ತೆಗೆದು ಇಟ್ಕೋಬೇಕಾಗುತ್ತೆ. ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋಂಥದ್ದು ಒಂದು 2.5 ಬಾಳೆಹಣ್ಣಿದೆ. ಗೋಡಂಬಿ ಒಂದು 4, ಬಾದಾಮಿ ಒಂದು 2-3, ಹಾಗೆ ಒಂದು ಏಲಕ್ಕಿ, ಜೋನಿ ಬೆಲ್ಲ 1.5 ಸ್ಪೂನಷ್ಟು, ಹಸಿ ತೆಂಗಿನಕಾಯಿ ತುರಿ ಒಂದು 2-3 ಸ್ಪೂನಷ್ಟಿದೆ. ಹಾಗೆ 2 ಖರ್ಜೂರ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇಷ್ಟಪಟ್ಟರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ತೆಗೆದುಬಿಟ್ಟು ಹಾಗೇ ಮಿಕ್ಸ್ ಮಾಡ್ಕೊಳ್ಬೋದು, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಜೊತೆಗೆ ಅವಲಕ್ಕಿನ. ಈಗ ನಾನು ಅವನ್ನೆಲ್ಲ ಕುಟ್ಟಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಅವಲಕ್ಕಿನ ಜಸ್ಟ್ ನೀರಿನಲ್ಲಿ ತೊಳೆದ್ಬಿಟ್ಟು ಸೋರ್ಲು ಹಾಕ್ಕೊಳ್ಳೋಣ ಒಂದು ಟೂತ್ ಬೇಷನಲ್ಲಿ. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಡ್ರೈ ಫ್ರೂಟ್ಸು ಹಾಗೆ ಅವಲಕ್ಕಿ ಕೂಡ ತೊಳೆದ್ಬಿಟ್ಟು ಈ ಥರ ಪುಡಿ ಆಗುತ್ತೆ. ಇಮಿಡಿಯೇಟ್ ತೆಗೆದಿಟ್ಬಿಟ್ರೆ ಈ ಥರ ಮಾಡಿಟ್ಕೋಬೇಕು. ಏಲಕ್ಕಿ, ಬಾದಾಮಿ, ಗೋಡಂಬಿ, ಖರ್ಜೂರ ಎಲ್ಲನೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಹಣ್ಣು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಎಲ್ಲನೂ ಹಾಕಿ ಅವಲಕ್ಕಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಜೋನಿ ಬೆಲ್ಲ ಬಳಸ್ತಾ ಇದ್ದೀನಿ. ನಿಮ್ಗೆ ಮನೇಲಿ ಬೆಲ್ಲ ಇದ್ದರೆ ಬೆಲ್ಲ ಕುಟ್ಟಿಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಹಾಕೋದಿದ್ರೆ ಸಕ್ಕರೆನೇ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲನೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಜೇನುತುಪ್ಪ ಕೂಡ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಅಥವಾ ಕೆಂಪಲ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನೀಗ ನಿಮಗೇನು ತುಂಬ ಡ್ರೈ ಅನಿಸಿದ್ರೆ ಇದು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೋದು. ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಅಥವಾ ಮೊಸರು ಕೂಡ ಹಾಕ್ಕೊಳ್ಬೋದು, ಪಂಚಾಮೃತ ಥರ, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ಲಿಕ್ವಿಡ್ ಥರ ಮಾಡಿದ್ರೆ ಅವಲಕ್ಕಿ ಬೇಗ ಮೆತ್ತಗಾಗ್ಬಿಡುತ್ತೆ. ಸಂಜೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸ್ ರೀತಿ. ಈಗ ಮಕ್ಕಳೆಲ್ಲ ಹೊರಗಡೆ ಹೋಗೋದಿಲ್ಲ, ಸಂಜೆಗೆ ಏನೋ ಸ್ನ್ಯಾಕ್ಸ್ ಬೇಕಂದಾಗ ಸಿಂಪಲಾಗಿ ಮಾಡ್ಕೊಡ್ಬೋದು. ಮಕ್ಕಳು ಸ್ವೀಟನ್ನು ಇಷ್ಟಪಡ್ತಾರೆ ಅಂತಂದರೆ ದಿಢೀರಂತ ಮಾಡ್ಕೊಡ್ಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಕೊಡ್ಬೋದು, ಎನರ್ಜಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ನೋಡೋಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮನೆಯಲ್ಲಿ ಒಂದು 2-3 ನಿಮಿಷದೊಳಗಡೆ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.